Hi darlings, welcome back to another video. ಯಾಕೋ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ಹಿಂಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತು. ಸೊ ನಮ್ಮ ಮನೆ ಹತ್ರದಿಂದ ಅನಂತ್ ನಗರ್ ತುಂಬ ಹತ್ರ. ಅನಂತ್ ನಗರಲ್ಲಿ ಒಂದು ಹತ್ರ ಕೇರಳ ಸ್ಟೈಲ್ ಬಿರಿಯಾನಿ ಸಿಗುತ್ತೆ. ಒಂಥರ ಅಥೆಂಟಿಕ್ ಕೇರಳ ಸ್ಟೈಲ್ ಬಿರಿಯಾನಿ ಅನ್ಬೋದು. ಯಾಕಂದರೆ ನಾನು ತಿಂದಿರೋ ಬಿರಿಯಾನಿಯಲ್ಲಿ ಇದು ಒನ್ ಆಫ್ ದ ಕೇರಳ ಸ್ಟೈಲ್ ಬಿರಿಯಾನಿ. ಟೇಸ್ಟ್ ಮಾತ್ರ ಸಗದಾಗಿರುತ್ತೆ. ಎಲ್ಲಿ ಏನು ಅಂತ ಲೊಕೇಶನ್ ಡೀಟೇಲ್ಸ್ ಹೇಳ್ತೀನಿ, ಬನ್ನಿ. ಒಂದು ಸ್ವಲ್ಪ ಕಡೆ ಕೇರಳ ಸ್ಟೈಲ್ ಬಿರಿಯಾನಿ ತಿಂದಿದ್ದೀವಿ. ಒಂದು ಕಡೆ ಅಂತೂ ಚಿತ್ರಾನ್ನಕ್ಕೆ 2 ಪೀಸ್ ಕಬಾಬ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರು. ಇದು ಕೇರಳ ಸ್ಟೈಲ್ ಬಿರಿಯಾನಿ ಅನ್ಬಿಟ್ಟು ಅಂತ ಈ ಥರ ತುಂಬ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಇವಾಗ ಹೋಗ್ತಾ ಇರೋ ಜಾಗಕ್ಕೆ ಒಂದು ಸ್ವಲ್ಪ ದಿನದಿಂದ ಹೋಗ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಹೋಗ್ತಾ ಇದ್ದೀನಿ ಅನ್ಕೊಳ್ಳೋಣ ಅಪ್ರಾಕ್ಸು. ಬಿರಿಯಾನಿ ಮಾತ್ರ ಸಗದಾಗಿರುತ್ತೆ ಅಂತ ಹೇಳ್ತಾನೆ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಟ್ರೈ ಮಾಡೋಣ. ಲೆಟ್ಸ್ ಗೋ. ಸೊ ವಿ ಆರ್ ಆಲ್ಮೋಸ್ಟ್ ನಿಯರ್ ದ ಲೊಕೇಶನ್. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏನಂದರೆ ಅನಂತ್ ನಗರಲ್ಲಿ KFC ಇದೆ. KFC ಹಿಂದೆಗಡೆನೇ ಇರೋದು. ಈ ಕಡೆ KFC, go here, you will get KFC. ಹೊರಗಡೆ ಬಂದರೆ ಇಲ್ಲೇ ಇರೋದು. ಬನ್ನಿ ಹೋಗಿ ಟ್ರೈ ಮಾಡೋಣ ಬಿರಿಯಾನಿನ. ಇದೇ ಹೇಳ್ತಾ ಇದ್ದೀನಿ ನಾನು. ಮೇನ್ ಬಿರಿಯಾನಿ ನೋಡಿ ವೈಟ್ ರೈಸಲ್ಲಿ ಇರುತ್ತೆ. ಏನಕ್ಕೆ ಈ ಬಿರಿಯಾನಿ ಇಷ್ಟ ನನಗೆ ಅಂದ್ಬಿಟ್ಟಂತ ನಿಮ್ಗೆ ಹೇಳ್ತೀನಿ. ಸೊ ತುಂಬ ಕಡೆ ಏನು ಗೊತ್ತಾ, ಮಸಾಲೆ ಓವರಾಗಿ ಕ್ರೌಡ್ ಮಾಡಿಬಿಟ್ಟಿರ್ತಾರೆ ಬಿರಿಯಾನಿ ಮಾಡಬೇಕಾದ್ರೆ. ಇಲ್ಲಿ ಬಿಸಿಯಾಗಿ ಇವಾಗ ತಾನೇ ಸರ್ವ್ ಮಾಡಿರೋದು. ಬಿರಿಯಾನಿ ಕಬಾಬ್ ಪೀಸ್ ಎತ್ತಿಟ್ಕೋಣ. ಏನಕ್ಕೆ ಮತ್ತೆ ಈ ಕಬಾಬು ಏನಕ್ಕೆ ಇಷ್ಟ, ಇಲ್ಲಿ ಏನಕ್ಕೆ ಡಿಫ್ರೆಂಟ್ ಆಗಿದೆ ಕಬಾಬ್ ಅಂದ್ಬಿಟ್ಟು ಹೇಳ್ತೀನಿ ನಾನು. ಸೊ ಮೇನ್ ಏನಂದರೆ ಬಿರಿಯಾನಿ ನೀವು ತುಂಬ ಕಡೆ ಏನಾಗಿರುತ್ತೆ ಅಂದರೆ ರೆಡ್ಡು, ಗ್ರೀನು, ಎಲ್ಲ ಕಲರ್ ಬಿರಿಯಾನಿ ನೋಡಿರ್ತೀರ. ಇಲ್ಲಿ ನೋಡಿ ಮಸಾಲೆ ಸಪ್ರೇಟ್ ಆಗಿರುತ್ತೆ. ಮತ್ತು ಬಿರಿಯಾನಿ ಇದೊಳ್ಳೆ ಗೀ ರೈಸ್ ಇದ್ದಂಗೆ ಇರುತ್ತೆ, ತೆಳುವಾಗಿ. ಫಸ್ಟ್ ಈ ಗೀ ರೈಸ್ನ ಈ ಫ್ರೈ ಮಾಡಿರೋ ಆನಿಯನ್ಸ್ ಜೊತೆ ಗೀ ರೈಸ್ ಚೆನ್ನಾಗಿರುತ್ತೆ ಸೇಮ್ ಆ ಗೀ ಜೊತೆಗೆ. ಪ್ಲಸ್ ಈ ಚಿಕನ್ ಏನಂದರೆ ಚಿಕನ್ ಪೀಸ್ ಇದೆಲ್ಲ ಸಾಕಾಗಿರುತ್ತೆ. ಇದನ್ನ ಸ್ವಲ್ಪ ರೈಸು, ಸ್ವಲ್ಪ ಮಸಾಲ, ಸಾಕಾಗಿರುತ್ತೆ ಟೇಸ್ಟ್ ಮಾತ್ರ. ಕಬಾಬ್ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕಬಾಬು ಇವರು ಬೆಳ್ಳುಳ್ಳಿ ಕಬಾಬ್ ಮಾಡಲ್ವಾ, ಆ ಥರ ಇರುತ್ತೆ. ಇದಾದರೆ ಟೇಸ್ಟು ಸಗದಾಗುತ್ತೆ ಒಂಥರ. ನೋಡಿ
ನನಗೆ ಗೊತ್ತಿರೋ ಈ ಥರ ಕ್ರಿಸ್ಪಿಯ ಕಬಾಬ್ ಇರಬೇಕಂದ್ರೆ ಫ್ರೆಶ್ ಚಿಕನಲ್ಲಿ ಮಾತ್ರ ಈ ಥರ ಕ್ರಿಸ್ಪಿನೆಸ್ ಬರೋದು, ಇಲ್ಲಾಂದರೆ ಕಷ್ಟ. ಇನ್ನೂ ಒಂದು ಟೇಸ್ಟ್ ತೋರಿಸ್ಬೇಕು. ಚಿಕನ್, ಸ್ವಲ್ಪ ಮಸಾಲ ರೈಸು, ಹಪ್ಪಳ. ಸಾಕಾಗಿದೆ ಟೇಸ್ಟ್ ಮಾತ್ರ, ಒಂಥರ ಡಿಫ್ರೆಂಟ್ ಟೇಸ್ಟ್. ಇನ್ನೊಂದು ಮೀನು ಹೇಳಿಲ್ಲಲ್ಲ, ಸೊ ಚಟ್ನಿ, ದಿಸ್ ಈಸ್ ವಾಟ್ ಈಸ್ ಡಿಫ್ರೆಂಟ್. ಚಟ್ನಿ, ಬಿರಿಯಾನಿ ರೈಸ್, ಸ್ವಲ್ಪ ಮಸಾಲ, ಚಿಕನ್ ಸ್ವಲ್ಪ, ಹಪ್ಪಳ. ಡೆಡ್ಲಿ ಕಾಂಬಿನೇಷನ್. ಒಂದೊಂದು ಟೈಮ್ ಟ್ರೈ ಮಾಡಿ ನೋಡಿ, ಸಾಕಾಗಿದೆ. ಬರೀ ಇಂಥದೆಯಾ? ಇನ್ನೊಂದೇನು ಗೊತ್ತಾ, ಬಿರಿಯಾನಿಯ ಲೆಗ್ ಪೀಸ್ ಸಿಕ್ಬಿಟ್ರೆ ಗ್ರೇಟು. ಇವಾಗಲ್ಲ, ನಾವು ಆಲ್ಮೋಸ್ಟ್ ಕಾಲೇಜಲ್ಲಿ ಇದ್ದಾಗೆಲ್ಲನ ಬಿರಿಯಾನಿಯ ಲೆಗ್ ಪೀಸ್ ಸಿಕ್ಬಿಟ್ರೆ ಆಡ್ಬಿಡ್ತಾ ಇದ್ರಿ ನಾವು. ಕ್ರೇಜಿ ಕಿತ್ತಾಡಿದ್ವಿ ಲೆಗ್ ಪೀಸ್ಗೆಲ್ಲಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಾನು ನಾರ್ಮಲ್ ಆಗಿ ಬಿರಿಯಾನಿ ಆರ್ಡರ್ ಮಾಡಿ ನಿಮ್ಗೇನಾದ್ರು ಲೆಗ್ ಪೀಸ್ ಸಿಕ್ಕಿದೆ ಅಂದರೆ ಲಕ್ಕಿಯೆಸ್ಟ್. ಸೊ ಲೆಗ್ ಪೀಸ್ ಟೇಸ್ಟೇ ಬೇರೆ. ಲೆಟ್ ಮೀ ಎಂಜಾಯ್ ದಿಸ್ ಬಿರಿಯಾನಿ. ಮುಗ್ದಾದ್ಮೇಲೆ ಹೋಗ್ತಾ ಮಾತಾಡೋಣ ಹೆಂಗಿದೆ ಏನಿದೆ ಅಂತ. ಮೀನ್ ವೈಲ್ ಕಮೆಂಟ್ ಮಾಡಿ, ನೀವು ಯಾವ ಥರ ವಿಯರ್ಡ್ ಕಬಾಬ್ ತಿಂತೀರಾ, ಏನಾದರೂ ಮೊಸರು ಬಜ್ಜಿಯಲ್ಲಿ ತಿಂತೀರಾ, ಇಲ್ಲ ಯಾವ ಥರ ಸೈಡ್ಸ್ ಬೇಕು. ಮಯೋನೀಸ್ ಅಂತ ಎಲ್ಲ ಹೇಳ್ಬೇಡಿ, ಅದೆಲ್ಲ ವರ್ಸ್ಟ್ ಕಾಂಬಿನೇಷನ್ನು. ಲೆಟ್ ಮೀ ನೋ ನೀವೆಲ್ಲ ಹಿಂಗೆ ಕಬಾಬ್ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂತ. ಒಳ್ಳೆ ಬಿರಿಯಾನಿ ಅಂತೂ ತಿಂದಿದ್ದಾಯ್ತು. ಹೋಗಿ ಒಂದು ಒಳ್ಳೆ ನಿದ್ದೆ ಹಾಕ್ಬಿಟ್ರೆ ಸಂಡೇ ಡನ್ ಆ್ಯಂಡ್ ಡಸ್ಟ್. ಮೇನ್ ನಿಮ್ಗೇನು ಸಿಂಪಲ್, ಆನಂದ್ ನಗರಕ್ಕೆ ಬನ್ನಿ, KFC ಹಿಂದೆಗಡೆನೆ ಇರೋದು. ಹೋಟೆಲ್ ಹೆಸ್ರು ಹೇಳಿಲ್ಲ, ಆ್ಯಕ್ಚುಲಿ ಫಸ್ಟ್ ಹೋಟೆಲ್ ಹೆಸ್ರಿದ್ದು ಬಂದ್ಬಿಟ್ಟು ಪ್ರೋಟೀನ್ ಕಿಚನ್ ಅಂದ್ಬಿಟ್ಟಂತ. ಇವಾಗ ಸ್ವಲ್ಪ ರಿನೋವೇಷನ್ನು ಅಪ್ಗ್ರೇಡೇಷನ್ ಎಲ್ಲ ಮಾಡಿ ಚೇಂಜ್ ಮಾಡಿದ್ದಾರೆ. ನಂದನಮ್ ಅಂದ್ಬಿಟ್ಟಂತ ಹೋಟೆಲ್ ಹೆಸರು. ಸ್ವಲ್ಪ ಚಿಕ್ಕ ಜಾಗ, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇನ್ ಏನಂದರೆ ಹೈಜೀನ್, ಸಗದಾಗಿ ಮೇಂಟೈನ್ ಮಾಡಿದ್ದಾರೆ ಹೈಜೀನು. ಹೈಜೀನ್ ಜೊತೆಗೆ ಮೇನ್ ಏನಂದರೆ ಫುಡ್ ಟೇಸ್ಟ್ ಚೆನ್ನಾಗಿದೆ, ವರ್ತಿ ಟೇಸ್ಟ್ ಆ್ಯಕ್ಚುಲಿ. ಸೊ ಕಮ್ ಟ್ಯಾಗ್ ಯುವರ್ ಫ್ರೆಂಡ್ಸ್, ಯಾರ್ಯಾರು ಇದ್ದಾರೆ ಅನಂತ್ ನಗರ್ ಕಡೆ. ನಾರ್ಮಲ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಂತಾರೆ, ಇಲ್ಲ ಅನಂತ್ ನಗರ್ ಅಂತಾರೆ. ನಮಗೆ ಗೊತ್ತಿರೋ ಹೆಸರು ಅಂದ್ಬಿಟ್ಟು ಅನಂತ್ ನಗರ್ ಅಂತ. ಸೊ ದಿಸ್ ಈಸ್ ಅನಂತ್ ನಗರ್. ಬನ್ನಿ, ಟ್ರೈ ಔಟ್ ಮಾಡಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಒಳ್ಳೆ ಕೇರಳ ಸ್ಟೈಲ್ ಬಿರಿಯಾನಿ, ಇಲ್ಲ ಕೇರಳ ಸ್ಟೈಲ್ ಮೀಲ್ಸು, ಕೇರಳ ಸ್ಟೈಲ್ ಫಿಶ್ ಫ್ರೈ, ಪರೋಟ ಇದೆಲ್ಲ ಟ್ರೈ ಮಾಡ್ಬೇಕಂತಿದ್ದಾರೋ ಅವ್ರು ಇಲ್ಲಿ ಬರ್ಬೋದು. ಅದು ಬಿಟ್ಟು ಇವ್ರ ಹತ್ರ ಚೆನ್ನಾಗಿ ಸಿಗೋದೇನಂದರೆ ಈ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಈ ಕೇರಳ ಕಡೆ ಬಜ್ಜಿ, ಆಮೇಲೆ ಸಮೋಸ, ಬೋಂಡಾ ಇವೆಲ್ಲ ಸಗದಾಗಿ ಸಿಗುತ್ತೆ ಅವ್ರ ಹತ್ರ, ಒಳ್ಳೆ ಟೇಸ್ಟ್ ಇದೆ. ಆಮೇಲೆ ಅದು ಬಾಯ್ಲರ್ ಟೀ ಮಾಡ್ತಾರಲ್ಲ ಈ ಥರ ದೊಡ್ಡದಾಗಿ ಇಟ್ಬಿಟ್ಟು,
ಆ ಟೀ ಕೂಡ ಇದೆ. ಸಂಜೆ ಹೊತ್ತು ಬಂದರೆ ಕ್ರೌಡ್ ಆಗ್ಬಿಟ್ಟಿರ್ತಾರೆ ಅಲ್ಲಿ, ಅರ್ಧ ಮಲಯಾಳಂ ಅವರೇ ಇರ್ತಾರೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಗೈಸ್. ನನಗಂತೂ ಒಳ್ಳೆ ಬಿರಿಯಾನಿ ತಿಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನಲ್ಲಿದ್ದೀನಿ. ಹೋಗೊಂದು ಒಳ್ಳೆ ನಿದ್ದೆ ಹಾಕ್ತೀನಿ. ಮೀನ್ ವೈಲ್ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವೀಕ್ ಇನ್ನೊಂದು ಬಿರಿಯಾನಿ ಟ್ರೈ ಮಾಡೋಣ. ತುಂಬಾ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಡೈಯೆಟ್ ಮಾಡ್ತಾ ಇದ್ದೀನಿ, ಫಿಟ್ ಆಗೋಣ ಅಂದ್ಬಿಟ್ಟು ಅಂತ. ಸೊ ವಾರಕ್ಕೆ ಒಂದೇ ಬಿರಿಯಾನಿ ಅಲೌಡ್ ನನಗೆ. ಸೊ ಆ ಒಂದು ಬಿರಿಯಾನಿ ತಿಂದಿದ್ದೀನಿ. ಸೆಲ್ಫ್ ಕಂಟ್ರೋಲ್ ಇವಾಗ. ಬಿರಿಯಾನಿ ತಿನ್ಕೊಂಡು ಕೂಡ ಬಾಡಿ ಮಾಡ್ಬೋದು ಅಂತ ಪ್ರೂವ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನು ದೊಡ್ಡದಾಗಿ ಏನಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಬನ್ನಿ ಕೇಕ್ಸ್. See you at the other end. Bye darlings. ಅಷ್ಟೇ.